ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವಾಸವಿ ಶಾಲೆಯಲ್ಲಿ ಗುರುಪೂರ್ಣಿಮೆಯ ಆಚರಣೆ ಬಾಲಜ್ಯೋತಿಷಿ ಶ್ಯಾಮಶಂಕರ್ ರವರ ನುಡಿಗಳನ್ನು ಕೇಳಿದ್ರಿ. ಈಗ ಕುವೆಂಪುರವರ ಬಾ ಶ್ರೀ ಗುರುದೇವನೇ ಬಾ ಕವನಕ್ಕೆ ವಾಸವಿ ಪಬ್ಲಿಕ್ ಶಾಲಾ ವಿದ್ಯಾರ್ಥಿಗಳಾದ ಕುಮಾರಿ ಸ್ನೇಹ ಹಾಗೂ ಕುಮಾರಿ ಶ್ರೀವಿದ್ಯಾರವರ ನೃತ್ಯವನ್ನ ನೋಡೋಣ ಬನ್ನಿ. ಶ್ರೀ ಗುರುದೇವನೇ ಬಾ.
ಶ್ರೀ ಗುರುದೇವನೇ ಬಾಬಾ, ಶ್ರೀ ಗುರುದೇವನೇ ಬಾ. ವಾಸವಿ ಪಬ್ಲಿಕ್ ಶಾಲೆಯ ಅಕಾಡೆಮಿಕ್ ಡೈರೆಕ್ಟರ್ ಶ್ರೀಯುತ ನಾಗರಾಜ್ ಹಾಗೂ ಪ್ರಾಂಶುಪಾಲರಾದ ಶ್ರೀಮತಿ ಧನಲಕ್ಷ್ಮಿ ಅವರು ಏನು ಹೇಳ್ತಾರೆ ಕೇಳೋಣ. ಹುಟ್ಟಿನಿಂದ ಸಾವಿನವರೆಗೆ ಅನೇಕ ದಿನಗಳನ್ನು ವರ್ಷಗಳನ್ನು ನಾವು ಕಳೀತಾ ಹೋಗ್ತೀವಿ. ಆ ವರ್ಷ ದಿನಗಳಲ್ಲಿ ನಾವು ಒಂದು ಮುಖ್ಯವಾದದ್ದು ವಿದ್ಯೆಗೆ ಬಹಳ ಮಹತ್ವ ನಾವು ಕೊಡಬೇಕಾಗುತ್ತೆ. ಯಾಕೆಂದರೆ ಜೀವನದ ಎಲ್ಲದನ್ನು ನಾವು ಗಳಿಸ್ಕೋಬೇಕಾದ್ರೆ ಅದು ವಿದ್ಯೆಯ ಮೂಲಕವೇ. ಎಷ್ಟೇ ಹಣ ನಮ್ಮ ಕೈನಲ್ಲಿದ್ದರೂ ಸಹ ಅದು ಉಪಯೋಗ ಆಗಲ್ಲ. ಯಾಕೆಂದರೆ ಅದರ ಬೆಲೆ ನಮಗೆ ಗೊತ್ತಾಗಬೇಕಾದ್ರೆ ವಿದ್ಯೆ ನಮಗಿರಬೇಕು. ವಿದ್ಯೆಯ ಮೂಲಕ ನಾವೆಲ್ಲವನ್ನು ಅರ್ಥಕೊಳ್ಳೋಕ್ಕೆ ಸಾಧ್ಯ. ಶಿವಮೊಗ್ಗ ಒಂದು ಪ್ರತಿಷ್ಠಿತ ಶೈಕ್ಷಣಿಕ ಕೇಂದ್ರ. ಈ ಕೇಂದ್ರದಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರುವಂಥ ಅನೇಕ ಶಾಲೆಗಳನ್ನು ನಾವು ಹೇಳ್ಕೊಂಡಿದ್ದೀವಿ. ಆದರೆ ಬಹಳ ಪ್ರಾಮುಖ್ಯವಾದಂತಹ ಮತ್ತು ಬಹಳ ಹೆಸರಾಂತ ಒಂದು ವಿದ್ಯಾಲಯ ಅಂತಂದರೆ ವಾಸವಿ ವಿದ್ಯಾಲಯ. 1980ರಲ್ಲಿ ಬಹಳ ವಿಶೇಷವಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದು ಏನೋ ಮಾಡಬೇಕು ಅನ್ನೋ ಉದ್ದೇಶದಿಂದ ಸ್ಥಾಪಿಸಲ್ಪಟ್ಟಂತಹ ಒಂದು ವಿದ್ಯಾ ಕೇಂದ್ರ ಇದು. ಇವತ್ತಿಗಾಗಲೇ 33 ವರ್ಷಗಳನ್ನ ದಾಟಿ 34ನೇ ವರ್ಷಕ್ಕೆ ಕಾಲಿಟ್ಟಿದೆ. ಈ ವಿದ್ಯಾಲಯ ಅನೇಕ ಉತ್ತಮವಾದಂತಹ ವಿದ್ಯಾರ್ಥಿಗಳನ್ನ ಸೃಷ್ಟಿಸಿ ಈ ಜಗತ್ತಿಗೆ ಕೊಟ್ಟಿದೆ. ಈ ಜಗತ್ತಿನ ಎಲ್ಲ ಮೂಲೆಗಳಲ್ಲಿ ಅವರು ಕಂಡು ಬರ್ತಾರೆ. ನೀವು ಆಗಲೇ ಹಲವಾರು ಹೆಸರುಗಳನ್ನು, ಪ್ರತಿಷ್ಠಿತ ಹೆಸರುಗಳನ್ನು ನೀವು ಕೇಳಿರ್ಬೋದು. ಕಿಚ್ಚ ಸುದೀಪ್ನಿಂದ ಹಿಡಿದು ಅನೇಕ ಡಾಕ್ಟರ್ಸ್ ಇದ್ದಾರೆ, ಎಂಜಿನಿಯರ್ಸ್ ಇದ್ದಾರೆ, ಇವನ ವಿಜ್ಞಾನಿಗಳಿದ್ದಾರೆ. ಇದು ಈ ಶಾಲೆಯ ಒಂದು ವಿಶೇಷತೆ. ಮತ್ತು ಒಂದು ಸಾಂಸ್ಕೃತಿಕ ಮನೋಭಾವನೆ ಉಳ್ಳಂತಹ ವಿದ್ಯಾಶಾಲೆ ಇದು. ಎಲ್ಲ ಶಾಲೆಗಳಲ್ಲಿ ಏನಪ್ಪ ಅಂತಂದರೆ ಪಾಠವನ್ನು ಹೇಳ್ಕೊಡೋದು, ಕಲಿಯೋದು, ಓದೋದು ಅಷ್ಟೇ ಆಗುತ್ತೆ. ಇಲ್ಲಿ ಪಠ್ಯ ಚಟುವಟಿಕೆ ಮತ್ತು ಪಠ್ಯೇತರ ಚಟುವಟಿಕೆ ಸಮನಾದಂತಹ ಒಂದು ಬೆಲೆಯನ್ನು ಕೊಡಲಾಗುತ್ತೆ. ಮತ್ತು ಮಕ್ಕಳ ಸರ್ವೋತ್ತಮ ಬೆಳವಣಿಗೆಗೆ ಇದು ಬಹಳ ಮುಖ್ಯ ಎಂಬುದನ್ನು ಅರ್ಥಕೊಂಡಿರೋದು ನಮ್ಮ ಕಾರ್ಯದರ್ಶಿಗಳಾದಂತಹ ಸನ್ಮಾನ್ಯ ಶ್ರೀ ಎಸ್ ಕೆ ಶೇಷಾಚಲರವರು. ಆ ನಿಟ್ಟಿನಲ್ಲಿ ನಿಜವಾಗಿಯೂ ಈ ಶಾಲೆ ಬೇರೆ ಎಲ್ಲ ಶಾಲೆಗಳಿಂದ ಪ್ರತ್ಯೇಕವಾಗಿ ನಿಂತು ಕಾಣಿಸ್ಕೊಳ್ಳುತ್ತೆ. ಯಾಕೆಂತಂದರೆ ಎಲ್ಲ ಶಾಲೆಗಳಲ್ಲೂ ಇರ್ಬೋದು, ಪಾಠ ಹೇಳ್ಕೊಡ್ಬೋದು, ಮಾಡ್ಬೋದು. ಆದರೆ ಇಲ್ಲಿ ಪಾಠ ಒಂದನ್ನೇ ಮುಖ್ಯವಾಗಿ ಮಾಡ್ಕೊಂಡಿಲ್ಲ. ಪಾಠದ ಜೊತೆಲೇ ಸರಿಸಮನಾಗಿ ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ವಿಶೇಷತೆಯನ್ನು ನಾವು ಕಾಣಬಹುದು. Being as a principal, I am well educated with the qualification BA, MA, B.Ed and MPhil in English, and I am very proud to give a service, to render my service to Vasvi Public School. Before this, Vasvi Public School had a name with Vasvi Vidyalaya. You people Shivamogga will be knowing regarding the people that this my institution has worked from 1980 to 81. It has been established and it is working and from 33 years. Peoples in Shivamogga, this school has rendered lot of service to the people of Shivamogga, and now I am very proud to work as a principal in Vasvi Public School. I have got from 1st to 9th, from nursery to 10th standard. Now this year the 10th standard is for the state level. From next year it will be completely CBSE. And all the books we are using here is all NCERT books. And this my institution is working hard to render the service, and all my team, my teachers are very qualified here. And not only that, all the teachers are healthy communicating and with a close rapport between the parents and result in all our development of a child. And not only that, my committee members, even my committee members play an essential role in supporting me and working hard and giving the decisions, giving the right decisions to guide and improve the child and with the academic performance. My team of teachers has undergone training on continuous and comprehensive evaluation as per Central Board of Secondary School Examination, New Delhi. And even remedial studies are done for the students, those who are low learner or slow learners in our school. And lot of remedial things are going on in the school. With even it has been given a cultural, more attention is given towards the cultural and academical year for each and every child. Yes, regarding the fee structure, the lowest in Shivamogga. Then 25,000 rupees, including uniforms, stitched uniforms are provided. Not only that, even the textbooks and even the notes are given in our school. We have given more importance for the cultural activities, not only that, even for the sports, and we are upgrading the children with their different skills in our school. The children for the sports, apart from the
karate class, abacus class has been also trained up them within in the school as only. And we create a natural, holistic student-centered learning environment here in our school. So I would like to welcome Shimoga people to our school. Thank you. ವಿದ್ಯೆಯನ್ನ ಯಾವ ಕಳ್ಳ ಕಾಕರಿಂದಲೂ ಕದೀಲಿಕ್ಕೆ ಸಾಧ್ಯವಿಲ್ಲ. ಯಾರಿಂದಲೂ ದರ್ಪದಿಂದ ವಶಪಡಿಸಿಕೊಳ್ಳೋದಿಕ್ಕೂ ಆಗಲ್ಲ. ಹೊತ್ತು ತಿರುಗಾಡಲು ಇದು ಭಾರವೂ ಅಲ್ಲ. ಇದು ಖರ್ಚು ಮಾಡಿದಂತೆ ವರ್ಧಿಸುವಂಥದ್ದು. ಎಲ್ಲ ಸಂಪತ್ತಿಗಿಂತಲೂ ಶ್ರೇಷ್ಠವಾದುದು. ಇಂತಹ ಅತ್ಯಮೂಲ್ಯ ಸಂಪತ್ತನ್ನು ಧಾರೆ ಎರೆದ ಗುರುವೃಂದಕ್ಕೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತೇವೆ. ಮುಂದಿನ ವಾರ ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿಯವರೆಗೂ ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ. ಧನ್ಯವಾದಗಳು.